ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತ ಪತ್ನಿ ಪಲ್ಲವಿ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ ಪ್ರಕರಣ. ರಾಜ್ಯದ ಮಾಜಿ ಡಿಜಿಐಜಿಪಿ ಆಗಿರುವಂತ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಜೈಲು ಸೇರಿದ್ದಾರೆ. ಮನೆಯಲ್ಲಿ ಒಬ್ಬಂಟಿ ಆಗಿರುವಂತದ್ದು ಮಗಳು ಕೃತಿ. ಪ್ರಕರಣದಿಂದ ದೂರ ಆಗಿರುವಂತದ್ದು ಸಂಬಂಧಿಕರು, ಸ್ನೇಹಿತರು, ಕೆಲ ಆತ್ಮೀಯ ಸ್ನೇಹಿತರಿಂದ ಮಾತ್ರ ಆಗಾಗ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಕೃತಿ ಅವರ ಆರೈಕೆ ಮಾಡಲಾಗ್ತಾ ಇದೆ, ಸಮಾಧಾನ ಮಾಡಲಾಗ್ತಾ ಇದೆ. ಸದ್ಯ ಒಬ್ಬಂಟಿಯಾಗಿ ಮಾನಸಿಕವಾಗಿ ನೊಂದಿರುವಂಥದ್ದು ಕೃತಿ. HSR ಲೇಔಟ್ನಲ್ಲಿರುವಂಥ ಓಂ ಪ್ರಕಾಶ್ ಮಗಳು ಕೃತಿ. ಓಂ ಪ್ರಕಾಶ್ ಅವರಿಗೆ ಇಬ್ಬರು ಮಕ್ಕಳು, ಒಬ್ಬ ಗಂಡು ಮಗ, ಒಬ್ಬ ಹೆಣ್ಮಗಳು. ಆಲ್ರೆಡಿ ಮಗ ಬೇರೆ ಮನೆಗೆ ಹೋಗಿದ್ದಾರಂತೆ. ಕೃತಿ ಮಾತ್ರ ಆ ಮನೆಯಲ್ಲಿರುವಂಥದ್ದು, ಸಾವನ್ನಪ್ಪಿದ್ರಲ್ಲ ಆ ಒಂದು ಬಿಲ್ಡಿಂಗ್ನಲ್ಲಿ ಇರುವಂಥದ್ದು. ಮನೆ ಪಕ್ಕದ ನಂದಿನಿ ಬೂತ್ನಲ್ಲೂ ಕೂಡ ಕೃತಿ ಗಲಾಟೆಯನ್ನು ಮಾಡ್ಕೊಂಡಿದ್ದಾರಂತೆ. ತಂದೆಯ ಸಾವಿನ ಬಗ್ಗೆ ಕೇಳಿದ್ದಕ್ಕೆ ಕೃತಿ ಗಲಾಟೆಯನ್ನು ಮಾಡಿರುವಂಥದ್ದಂತೆ. ಅಂಗಡಿಯಲ್ಲಿದ್ದಂಥ ಬಾಟಲ್ಗಳನ್ನು ಹೊಡೆದು ರಾದ್ದಾಂತವನ್ನ ಮಾಡಿದ್ದಾರೆ. ಕೃತಿ ವರ್ತನೆಗೆ ಬೇಸತ್ತು ಪೊಲೀಸರಿಗೆ ಮಾಲೀಕ ಮಾಹಿತಿಯನ್ನು ಕೊಟ್ಟಿದ್ರು. ಮತ್ತೊಮ್ಮೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿರುವಂಥದ್ದು ಪೊಲೀಸರು. ಅವರೊಬ್ಬರೇ ಇದ್ದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥ ಬಗ್ಗೆನೂ ಕೂಡ ಮಾಹಿತಿಗಳಿದ್ದಾವೆ. ಇನ್ನು ನಂದಿನಿ ಬೂತ್ನಲ್ಲಿ ಜಗಳಾಡಿರುವಂಥ ಒಂದು ವಿಡಿಯೋ ಕೂಡ ಇದೆ. ಗಲಾಟೆ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆಯ ಸಾವಿನ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಟೀ ಕಪ್ ಕೊಡದಿದ್ದಕ್ಕೆ ಹಿಗ್ಗಾಮುಗ್ಗಾ ಹಲ್ಲೆಯನ್ನ ಮಾಡಲಾಗಿದೆ. ಇದು ಬೆಂಗಳೂರಿನ ಶೇಷಾದ್ರಿಪುರಂ ಕಾಫಿ ಶಾಪ್ ಬಳಿ ನಡೆದಿರುವಂತಹ ಒಂದು ಘಟನೆ. ಕಾಫಿ ಶಾಪ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ಥಳಿಸಿರುವಂಥದ್ದು. ಕಿಡಿಗೇಡಿಗಳು ಒಂದು ಎಕ್ಸ್ಟ್ರಾ ಟೀ ಕಪ್ ಕೇಳಿದ್ರಂತೆ. ಅವನ ಆ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಅದಕ್ಕೆ ರೊಚ್ಚಿಗೆದ್ದಂಥವ್ರು 4 ಜನ ಸರಿಯಾಗಿ ಥಳಿಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿರುವಂಥದ್ದು. 4 ವ್ಯಕ್ತಿಗಳಿಂದ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಎಂತೆಂಥ ಚಿಲ್ಲರೆ ವಿಚಾರಕ್ಕೆಲ್ಲ ಜಗಳ ಆಗುತ್ತೆ. ಮುಖಕ್ಕೆ ಗುದ್ದಿ, ಕಾಲಿನಿಂದ ಹೊಟ್ಟೆಗೆ ಒದ್ದು ಹಲ್ಲೆಯನ್ನ ಮಾಡಲಾಗಿದೆ. ಏನು ದೊಡ್ಡ ರೋಷಾವೇಶ ತೋರಿಸ್ಬಿಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಮೇಲೆ. ಆತ ಲೋಟ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಸಂಜೆ ಶೇಷಾದ್ರಿಪುರಂನ ಫಿಲ್ಟರ್ ಕಾಫಿ ಶಾಪ್ಗೆ ಬಂದಿದ್ದಂಥ 4 ಈ ವೇಳೆ ಎಕ್ಸ್ಟ್ರಾ ಕಪ್ ಕೇಳಿದ್ದಾರೆ. ಎಕ್ಸ್ಟ್ರಾ ಕಪ್ ಇಲ್ಲ, ಮತ್ತೊಂದು ಕಾಫಿಯನ್ನ ತಗೊಳ್ಳಿ ಅಂತ ಹೇಳಿದಾನ ಸಿಬ್ಬಂದಿ. ಎಕ್ಸ್ಟ್ರಾ ಕಪ್ ಕೊಡ್ದಿದ್ದಕ್ಕೆ ಮನಸ್ಸ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ. ನಾವು ಇಲ್ಲಿ ಡೀಲರ್ಶಿಪ್ ತಗೊಂಡಿದೆ ಅಥವಾ ಅದಕ್ಕೆ ನಮಗೆ ಈ ಥರ ಆಗಬೇಡ್ದು. ಯಾರಿಗೂ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಸರ್. ಈ ಥರ ಸ್ಟಾಫ್ಗೆ ಇದಾಗಿದೆ. ಅದಕ್ಕೆ ನಮಗೆ ಭಯ ಆಗ್ತದೆ. ಒಂದು ಕಾಫಿಗೆ ಗ್ಲಾಸ್ ಎಕ್ಸ್ಟ್ರಾ ಕೊಡಿ ಅಂದಿದೆ. ಆ ಹುಡುಗಗೆ ಕನ್ನಡನೂ ಬರುತ್ತೆ ಸರ್. ಅವ್ನು ಹೇಳ್ದ ಎಕ್ಸ್ಟ್ರಾ ಗ್ಲಾಸ್ ಇಲ್ಲ ಸರ್, 25 ರೂಪಾಯಿ ಇದಕ್ಕೆ ಎಕ್ಸ್ಟ್ರಾ ಕೊಡಲ್ಲ ಬರ್ದಿದೆ ಅಂತ. ಅದಕ್ಕೆ ಒಳಗಡೆ ಬಂದು ಯಾರೋ ಅವ್ರಿಗೆ ಗೊತ್ತಿಲ್ಲ ದನ್ನಾಗೆ ಹೊಡೆದಿದೆ ಸರ್. 3 ಇದ್ದರು. ಆಮೇಲೆ ಇಷ್ಟು ಚಿಕ್ಕ ಮಾತಿಗೆ ಇಷ್ಟು ಯಾರಿಗಾದ್ರೂ ಹೊಡೆಯೋದು. ಅವರು ಬಡವರು, ಅವರೆಲ್ಲ ಇವಾಗ ಸ್ಟಾಫ್ ಎಲ್ಲ ಬಿಟ್ಟು ಇವಾಗ ಹೋಗ್ತಾ ಇದ್ದಾರೆ ಊರಿಗೆ ವಾಪಸ್ಸು. ಅದಕ್ಕೆ ನಮಗೆ ಟೆನ್ಷನ್ ಆಗಿ, ನನಗೆ BP ಶುಗರ್ ಇದೆ ಸರ್. ಅಸ್ಲಮ್ ಇದೆ. ಅವನು ಇವಾಗೆ ಬಂದಿದ್ದು ಸರ್ 6 ಮಂತ್. ಕಾಫ್ ಸೇಲ್ಸ್ ಅರ್ಪಿಸುವಂತ ಈ ಹೊತ್ತಿನ ವೆದರ್ ರಿಪೋರ್ಟ್ ನೋಡೋಣ.